ನಮಸ್ಕಾರ. ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋ ವಿಷಯ ಇದೆಯಲ್ಲ, ಇದು ಇತಿಹಾಸದ ಪುಸ್ತಕಗಳಲ್ಲಿ ಅಷ್ಟಾಗಿ ಸಿಗೋದಿಲ್ಲ. ಹೌದು. ಇದು ಬ್ರಹ್ಮಬಾಬಾ ಮತ್ತು ಅವರ ಆಧ್ಯಾತ್ಮಿಕ ಚಳವಳಿ ಅಂದ್ರೆ ಓಂ ಮಂಡಳಿಯ ಆರಂಭದ ದಿನಗಳ ಕತೆ. ಇಲ್ಲಿ ಕೇವಲ ಘಟನೆಗಳ ಒಂದು ಲಿಸ್ಟ್ ಇಲ್ಲ, ಬದಲಿಗೆ ಆ ಕಾಲದ ಸದಸ್ಯರು, ಅದರಲ್ಲೂ ಮುಖ್ಯವಾಗಿ ಯುವತಿಯರು, ತಮ್ಮ ನಂಬಿಕೆಗಾಗಿ ಎದುರಿಸಿದ ಒಂದು ಅಗ್ನಿಪರೀಕ್ಷೆಯ ಆಳದ ನೋಟವಿದೆ. ಹೌದು. ನಮ್ಮ ಉದ್ದೇಶ ಅವ್ರೇನು ನಂಬಿದ್ರು ಅಂತ ಹೇಳೋದು ಮಾತ್ರ ಅಲ್ಲ. ಆ ನಂಬಿಕೆ ಅವರನ್ನ ಎಂಥ ಕಠಿಣ ಪರಿಸ್ಥಿತಿಗಳನ್ನ ಎದುರಿಸೋ ಹಾಗೆ ಮಾಡ್ತು ಮತ್ತು ಸಮಾಜದಲ್ಲಿ ಯಾಕೆ ಅಷ್ಟೊಂದು ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಸರಿ. ಇದು ನಿಜಕ್ಕೂ ವೈಯಕ್ತಿಕ ನಂಬಿಕೆಗೂ ಸಾಮಾಜಿಕ ಒತ್ತಡಕ್ಕೂ ನಡುವೆ ನಡೆದ ಒಂದು ದೊಡ್ಡ ಯುದ್ಧದ ಕಥೆನೇ ಹೌದು. ಹಾಗಾದ್ರೆ ಆ ಯುದ್ಧದ ಆರಂಭಕ್ಕೆ ಹೋಗೋಣ. ಹೈದರಾಬಾದ್ನಲ್ಲಿ ಅಲ್ವಾ? ಹೌದು. ಅಲ್ಲಿ ಶುರುವಾದ ಈ ಸಂಘರ್ಷದ ಮೂಲ ಕಾರಣ ಏನು? ಮೂಲಗಳ ಪ್ರಕಾರ ಓಂ ಮಂಡಳಿಗೆ ಯಾರೆಲ್ಲ ಸೇರ್ತಿದ್ರೋ, ವಿಶೇಷವಾಗಿ ಕನ್ಯೆಯರು ಮತ್ತು ತಾಯಂದಿರು, ಅವರು ಪವಿತ್ರತೆಯ ವ್ರತ ಸ್ವೀಕರಿಸ್ತಿದ್ರು. ಅಂದ್ರೆ ಬ್ರಹ್ಮಚರ್ಯ. ಹೌದು, ಬ್ರಹ್ಮಚರ್ಯ. ಇದೇ ಅವರ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಒಂದು ದೊಡ್ಡ ಗಲಾಟೆಯನ್ನೇ ಎಬ್ಬಿಸ್ಬಿಟ್ಟು. ಓಕೆ. ಆ ವಿರೋಧದ ಮೂಲವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದು ಆಕ್ಚುಲಿ ಅಜ್ಞಾನ ಮತ್ತು ಭಯದಿಂದ ಹುಟ್ಟಿದ್ದು. ಅಜ್ಞಾನ ಮತ್ತು ಭಯ. ಹೌದು. ಆಗಿನ ಸಮಾಜಕ್ಕೆ ಇದೊಂದು ಆಧ್ಯಾತ್ಮಿಕ ಜ್ಞಾನ ಅಂತ ಅನ್ಸಲೇ ಇಲ್ಲ. ಅವರಿಗೆಲ್ಲ ಇದು ಮಾಟ, ಮಂತ್ರ, ವಶೀಕರಣ, ಸಂಮೋಹನ ಅಂತ ಅನ್ಸಿತ್ತು. ಓಹೋ. ಅವರು ಬ್ರಹ್ಮಬಾಬಾರನ್ನ ಜಾದೂಗಾರ ಅಂತಲೇ ಕರೀತಿದ್ರು. ತಮ್ಮ ಮನೆ ಹೆಣ್ಮಕ್ಕಳನ್ನು ಅವರು ಮಾಯಾಜಾಲದಿಂದ ವಶಪಡಿಸಿಕೊಂಡಿದ್ದಾರೆ ಅನ್ನೋದು ಅವರ ಮುಖ್ಯ ಆರೋಪ. ಅಂದಹಾಗೆ ಇದೇ ಗೊಂದಲದ ಪರಿಸ್ಥಿತಿಯನ್ನ ಒಂದು ಹಾಡು ಬಹಳ ಚೆನ್ನಾಗಿ ಹಿಡಿದಿಡುತ್ತೆ ಅನ್ಸುತ್ತೆ. ಹೌದು ಹೌದು. ಆಗಾಗ ಬ್ರಹ್ಮಬಾಬಾ ಒಂದು ಹಾಡಾಗ್ತಿದ್ರಂತೆ, ಇಸ್ ಪಾರ್ ಕಿ ದುನಿಯಾಸೆ ಅಬ್ ಔರ್ ಕಹೀ ಲೇ ಚಲ್. ಅಂದ್ರೆ ಈ ಹಳೆಯ ಪ್ರಪಂಚದಿಂದ ಎಲ್ಲಾದ್ರೂ ದೂರ ಕರ್ಕೊಂಡೋಗು. ಅನುಯಾಯಿಗಳಿಗೆ ಇದು ಮುಕ್ತಿಯ ಗೀತೆಯಾಗಿತ್ತು, ಒಂದು ಹೊಸ ಶುದ್ಧ ಪ್ರಪಂಚದ ಆಹ್ವಾನದಂತಿತ್ತು. ಖಂಡಿತ. ಆದ್ರೆ ಅವರ ಕುಟುಂಬದವರಿಗೆ ಅದೇ, ಅವರಿಗೆ ಇದು ತಮ್ಮ ಮಕ್ಕಳನ್ನೋ ದಾರಿ ತಪ್ಪಿಸುವ, ಮನೆಮಠ ಬಿಡಿಸುವ ಒಂದು ಅಪಾಯಕಾರಿ ಹಾಡಾಗಿ ಕೇಳಿಸ್ತಿತ್ತು. ಎಕ್ಸಾಕ್ಟ್ಲಿ. ನೋಡಿ, ಒಂದೇ ಹಾಡು, ಆದ್ರೆ ಕೇಳುಗರ ಮನಸ್ಥಿತಿಗೆ ತಕ್ಕಂತೆ ಎರಡು ಸಂಪೂರ್ಣ ವಿರುದ್ಧವಾದ ಅರ್ಥಗಳು. ಹೌದು. ಈ ತಪ್ಪು ತಿಳಿವಳಿಕೆಯೇ ಒಂದು ಸಂಘಟಿತ ವಿರೋಧಕ್ಕೆ ದಾರಿ ಮಾಡಿಕೊಟ್ಟಿತು. ಸಂಘಟಿತ ವಿರೋಧ ಅಂದ್ರೆ ಕೇವಲ ಅಲ್ಲಲ್ಲಿ ಮಾತಾಡಿಕೊಳ್ಳೋದಷ್ಟೇ ಆಗಿತ್ತಾ? ಇಲ್ಲ ಇಲ್ಲ, ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿತ್ತು. ಸಮಾಜದ ಕೆಲವು ಪ್ರಭಾವಿ ವ್ಯಕ್ತಿಗಳು, ಒಬ್ಬ ಶ್ರೀಮಂತ ಸೇಠ್ ಎಲ್ಲ ಸೇರ್ಕೊಂಡು ಆಂಟಿ ಓಂ ಮಂಡಳಿ ಅಂತ ಒಂದು ಸಮಿತಿಯನ್ನೇ ರಚಿಸಿದ್ರು. ಓ, ಒಂದು ಕಮಿಟಿನೇ ಮಾಡ್ರಾ? ಹೌದು. ಅವರ ಒಂದೇ ಗುರಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದು, ಪತ್ರಿಕೆಗಳಲ್ಲಿ ಇಲ್ಲಸಲ್ಲದ್ದನ್ನು ಬರಿಸೋದು ಮತ್ತು ಹೇಗಾದ್ರ ಮಾಡಿ ಓಂ ಮಂಡಳಿಯನ್ನ ಮುಚ್ಚಿಸೋದು. ಇದು ಒಂದ್ ರೀತಿಯ ವ್ಯವಸ್ಥಿತ ಅಪಪ್ರಚಾರದ ಅಭಿಯಾನದ ತರಹ. ಹೌದು, ಹಾಗೇನೆ. ಮತ್ತು ಈ ವಿರೋಧ ಕೇವಲ ಮಾತುಗಳಿಗೆ ಅಥವಾ ಪೇಪರ್ ಮೇಲಿನ ಬರಹಗಳಿಗೆ ಸೀಮಿತವಾಗಿರಲಿಲ್ಲ ಅಲ್ವಾ? ಅದು ಹಿಂಸಾತ್ಮಕ ರೂಪವನ್ನೂ ಪಡ್ಕೊಂಡಿತ್ತು ಅಂತ ಕೇಳಿದ್ದೀನಿ. ಖಂಡಿತ. ಮೂಲಗಳಲ್ಲಿ ವಿವರಿಸಿರುವ ಘಟನೆಗಳನ್ನ ಓದಿದ್ರೆ ಮೈ ಜುಮ್ ಅನ್ನುತ್ತೆ. ಅದು ದೈಹಿಕ ಹಲ್ಲೆಯ ಮಟ್ಟಕ್ಕೆ ಇಳಿದಿತ್ತು. ಮಹಿಳೆಯರ ಕೂದಲನ್ನ ಹಿಡಿದು ಎಳೆಯೋದು, ಅವರ ಧರ್ಮವನ್ನ ಭ್ರಷ್ಟಗೊಳಿಸ್ಬೇಕು ಅಂತ ಬಾಯಿಗೆ ಬಲವಂತವಾಗಿ ಮಾಂಸ ಮತ್ತು ಮದ್ಯವನ್ನ ಹಾಕೋದು. ಅಯ್ಯೋ. ಅಷ್ಟೇ ಅಲ್ಲ, ಜನಿವಾರವನ್ನ ಹರಿಯೋದು, ಪತಿಯರೇ ತಮ್ಮ ಪತ್ನಿಯರ ಮೇಲೆ ಕ್ರೂರವಾಗಿ ಹಲ್ಲೆ ನಡೆಸಿದ ಘಟನೆಗಳು ನಡೆದ್ವು. ಆಧ್ಯಾತ್ಮಿಕ ಮಾರ್ಗ ಹಿಡಿದಿದ್ದಕ್ಕೆ ಇಂಥ ಶಿಕ್ಷೆ. ನಿನ್ಗೊಂದು ಪ್ರಶ್ನೆ ಕಾಡ್ತಿದೆ. ಇಷ್ಟೆಲ್ಲ ಹಿಂಸೆ, ಅವಮಾನ, ದಬ್ಬಾಳಿಕೆ ನಡೀತಿದ್ರು ಆ ಅನುಯಾಯಿಗಳು, ವಿಶೇಷವಾಗಿ ಆ ಯುವತಿಯರು, ಹೇಗಷ್ಟೊಂದು ಧೈರ್ಯದಿಂದ ನಿಂತರು? ಅವರ ಶಕ್ತಿಯ ಮೂಲ ಯಾವುದು? ಅದು ಕೇವಲ ಕುರುಡು ನಂಬಿಕೆಯಾಗಿತ್ತಾ ಅಥವಾ ಬೇರೇನಾದ್ರೂ ಇತ್ತಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಅವರ ಶಕ್ತಿಯ ರಹಸ್ಯ ಆತ್ಮ ಅಭಿಮಾನಿ ಸ್ಥಿತಿ, ಅಂದ್ರೆ ಸೋಲ್ ಕಾನ್ಷಿಯಸ್ನೆಸ್. ಸೋಲ್ ಕಾನ್ಷಿಯಸ್ನೆಸ್. ಹೌದು. ಇದು ಕೇವಲ ಒಂದು ನಂಬಿಕೆಯಾಗಿರ್ಲಿಲ್ಲ, ಅದೊಂದು ಆಳವಾದ ಅನುಭವವಾಗಿತ್ತು. ಬ್ರಹ್ಮಬಾಬಾರಿಂದ ಸಿಕ್ಕ ಜ್ಞಾನದ ಪ್ರಕಾರ ನಾನು ಈ ದೇಹ ಅಲ್ಲ, ನಾನು ಅಜರ, ಅಮರ, ಅವಿನಾಶಿ ಆತ್ಮ ಎಂಬ ಸತ್ಯವನ್ನು ಅವರು ಮನಗಂಡಿದ್ರು. ಸರಿ, ಅದು ಸಿದ್ಧಾಂತದ ಮಟ್ಟದಲ್ಲಿ ಅರ್ಥವಾಗುತ್ತೆ. ಆದ್ರೆ ಯಾರಾದ್ರೂ ನಮ್ಮ ಮೇಲೆ ಹಲ್ಲೆ ಮಾಡುವಾಗ ಆ ನೋವಿನ ಕ್ಷಣದಲ್ಲಿ ನಾನು ಆತ್ಮ ಅಂತ ಅಂದುಕೊಳ್ಳೋದು ಅಷ್ಟು ಸುಲಭನಾ? ಖಂಡಿತ ಇಲ್ಲ. ಅದು ಪ್ರಾಯೋಗಿಕವಾಗಿ ಹೇಗೆ ಕೆಲಸ ಮಾಡುತ್ತದೆ? ಅತ್ಯುತ್ತಮ ಪ್ರಶ್ನೆ. ಅವರಿದಕ್ಕಾಗಿಯೇ ಸಾಕ್ಷಿಭಾವವನ್ನು ಅಭ್ಯಾಸ ಮಾಡಿದ್ರು. ಸಾಕ್ಷಿಭಾವ ಅಂದ್ರೆ ನಡೀತಿರುವ ಘಟನೆಯನ್ನು ಒಬ್ಬ ಸಾಕ್ಷಿಯಾಗಿ ನೋಡೋದು. ಉದಾಹರಣೆಗೆ, ತೆರೆಯ ಮೇಲೆ ಒಂದು ಸಿನಿಮಾ ನೋಡುವಾಗ ನಾಯಕನಿಗೆ ಏಟು ಬಿದ್ರೆ ನಮಗೆ ನೋವಾಗಲ್ಲ. ಹೌದು, ಯಾಕಂದ್ರೆ ಅದು ನಮಗಲ್ಲ,
ಕರೆಕ್ಟ್. ಅದು ನನಗಲ್ಲ, ಅವನಿಗೆ ಆಗ್ತಿದೆ ಅಂತ ನಮಗೆ ಗೊತ್ತಿರುತ್ತೆ. ಹಾಗೆಯೇ ಅವರು ತಮ್ಮ ದೇಹಕ್ಕೆ ಆಗ್ತಿದ್ದ ಹಿಂಸೆಯನ್ನ ಇದು ನನ್ನ ದೇಹಕ್ಕಾಗ್ತಿರೋ ಪರೀಕ್ಷೆ, ಆತ್ಮವಾದ ನನಗಲ್ಲ ಎಂಬ ಪ್ರಜ್ಞೆಯಿಂದ ನೋಡ್ತಿದ್ರು. ಓ, ಒಂದು ಡಿಟ್ಯಾಚ್ಮೆಂಟ್ ತರಹ. ಹೌದು, ಈ ದೃಶ್ಯ ಬಂದಿದೆ, ಇದು ಮುಗಿದು ಹೋಗ್ತದೆ ಎಂಬ ನಿಶ್ಚಯ ಅವರಲ್ಲಿತ್ತು. ಅವರ ಆ ಅದ್ಭುತ ಶಾಂತಿಯೇ ವಿರೋಧಿಗಳನ್ನು ಇನ್ನಷ್ಟು ಕೆರಳಿಸುತ್ತಿತ್ತು, ಯಾಕೆಂದ್ರೆ ಅವರನ್ನ ಮಾನಸಿಕವಾಗಿ ಮುರಿಯಲು ಸಾಧ್ಯವಾಗ್ತಿರ್ಲಿಲ್ಲ. ವಾವ್. ಈ ವಿರೋಧದ ಕ್ರೂರತನದ ಕ್ಲೈಮ್ಯಾಕ್ಸ್ ಅಂದ್ರೆ ಅಗ್ನಿಪರೀಕ್ಷೆ ಘಟನೆ ಅಲ್ವಾ? ಹೌದು. ಹೈದರಾಬಾದ್ನಲ್ಲಿದ್ದ ಅವರ ನಿವಾಸ ಲಕ್ಷ್ಮೀರಾಜ್ ಭವನಕ್ಕೆ ಬೆಂಕಿ ಹಚ್ಚಿದರು. ಅವರ ಉದ್ದೇಶ ಸ್ಪಷ್ಟವಾಗಿತ್ತು, ಒಳಗಿದ್ದ ಎಲ್ಲರನ್ನೂ ಜೀವಂತ ಸುಟ್ಟುರಾಕೋದು. ಹೌದು, ಇದು ಕೇವಲ ಬೆದರಿಕೆ ಅಲ್ಲ, ಇದು ಒಂದು ಸಾಮೂಹಿಕ ಕೊಲೆಯ ಪ್ರಯತ್ನವಾಗಿತ್ತು. ಭಯಾನಕ. ಆದ್ರೆ ದೈವಿ ಸಹಾಯದಿಂದಲೋ ಏನೋ ಎಲ್ಲರೂ ಪಾವಾಡ ಸದೃಶ್ಯವಾಗಿ ಪಾರಾದ್ರು. ಯಾರಿಗೂ ಪ್ರಾಣಹಾನಿಯಾಗ್ಲಿಲ್ಲ. ಆದ್ರೆ ಆ ಘಟನೆಯಿಂದ ಒಂದು ವಿಷಯ ಸ್ಪಷ್ಟವಾಯಿತು. ಹೈದರಾಬಾದ್ ಇನ್ನು ಮುಂದೆ ಸುರಕ್ಷಿತ ಸ್ಥಳವಲ್ಲ. ಸರಿ. ಆಗ ಬ್ರಹ್ಮಬಾಬಾ ಎಲ್ಲರ ಸುರಕ್ಷಿತತೆಯನ್ನು ಗಮನದಲ್ಲಿಟ್ಕೊಂಡು ಸಂಪೂರ್ಣ ಮಂಡಳಿಯನ್ನು ಕರಾಚಿಗೆ ಸ್ಥಳಾಂತರಿಸುವ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡ್ರು. ಹಾಗಾದ್ರೆ ಹೈದರಾಬಾದ್ನಿಂದ ಕರಾಚಿಗೆ ಹೋದ್ಮೇಲೆ ಎಲ್ಲವೂ ಸರಿ ಹೋಯ್ತಾ? ಸಮಸ್ಯೆಗಳು ಅಲ್ಲಿಗೆ ಮುಗಿದುವಾ? ಇಲ್ಲವೇ ಇಲ್ಲ. ಸಮಸ್ಯೆಗಳು ಅವರನ್ನು ಅಲ್ಲಿಯೂ ಹಿಂಬಾಲಿಸಿದವು. ಆದ್ರೆ ಈ ಬಾರಿ ಯುದ್ಧದ ಸ್ವರೂಪ ಬದಲಾಗಿತ್ತು. ಸ್ವರೂಪ ಬದಲಾಗಿತ್ತು ಅಂದ್ರೆ? ಕರಾಚಿಯಲ್ಲಿ ಮಂಡಳಿಯು ಓಂ ನಿವಾಸ್, ವೈಕುಂಠ ಭವನ, ದೇವಿ ಭವನ ಎಂಥ ಸುಂದರವಾದ ಹೆಸರುಗಳಿದ್ದ ದೊಡ್ಡ ಬಂಗಲೆಗಳಲ್ಲಿ ನೆಲೆಸಿತು. ಈ ಹೆಸರುಗಳೇ ಭೂಮಿಯ ಮೇಲೆ ಒಂದು ಸಣ್ಣ ಸ್ವರ್ಗದ ಮಾದರಿಯನ್ನು ನಿರ್ಮಿಸುವ ಅವರ ದೃಷ್ಟಿಕೋನವನ್ನು ತೋರಿಸ್ತವೆ. ಯುದ್ಧದ ಸ್ವರೂಪ ಬದಲಾಗಿತ್ತು ಅಂದ್ರೆ ಹಿಂಸೆಯಿಂದ ಬೇರೆ ರೂಪಕ್ಕೋಯ್ತಾ? ಹೌದು. ವಿರೋಧಿಗಳು ಹಿಂಸೆಯ ದಾರಿ ಬಿಟ್ಟು ಕಾನೂನಿನ ಅಸ್ತ್ರವನ್ನು ಬಳಸಲು ಶುರು ಮಾಡಿದರು. ಓ, ಲೀಗಲ್ ಬ್ಯಾಟಲ್. ಎಕ್ಸಾಕ್ಟ್ಲಿ. ಓಂ ಮಂಡಳಿಯ ಮೇಲೆ ಅಪಹರಣ ಮತ್ತು ಅಕ್ರಮ ಬಂಧನದಂಥ ಸುಳ್ಳು ಆರೋಪಗಳನ್ನು ಹೊರಿಸಿ ನ್ಯಾಯಾಲಯದಲ್ಲಿ ಕೇಸುಗಳನ್ನು ಹಾಕಿದರು. ಈಗ ಹೋರಾಟ ಬೀದಿಯಿಂದ ಕೋರ್ಟ್ ರೂಮ್ಗೆ ಶಿಫ್ಟ್ ಆಯಿತು. ಈ ಕಾನೂನು ಸಮರದ ಒಂದು ಅತ್ಯಂತ ನಾಟಕೀಯ ದೃಶ್ಯ ಅಂದ್ರೆ ಓಂ ರಾಧೆ, ಅಂದ್ರೆ ಎಲ್ಲರ ಪ್ರೀತಿಯ ಮಮ್ಮ, ಅವರ ಕೋರ್ಟ್ ವಿಚಾರಣೆ. ಹೌದು. ಅವರ ವಿಚಾರಣೆ ದಿನ ಕೋರ್ಟ್ವರೆಗೆ ಸಾವಿರಾರು ಜನರ ಗುಂಪು ಸೇರಿತ್ತಂತೆ. ಒಳಗಡೆ ಜಡ್ಜ್ ಅವರಿಗೆ ಗೀತೆಯ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡಿ ಅಂತ ಹೇಳಿದಾಗ ಆ ಕ್ಷಣದಲ್ಲಿ ಓಂ ರಾಧೆ ಅವರ ಪ್ರತಿಕ್ರಿಯೆ ಅವರ ಆಧ್ಯಾತ್ಮಿಕ ಶಕ್ತಿಯನ್ನು ತೋರಿಸುತ್ತೆ. ಅವರು ಸ್ವಲ್ಪವೂ ವಿಚಲಿತರಾಗದೆ ಅತ್ಯಂತ ಸಹಜವಾಗಿ ನ್ಯಾಯಾಧೀಶರನ್ನು ಕೇಳಿದ್ರು, ನಾನು ಗೀತೆಯ ಸಾರವನ್ನು ಎತ್ತಿ ಹಿಡಿಲೆ ಅಥವಾ ಗೀತೆಯನ್ನೇ? ವಾವ್. ನ್ಯಾಯಾಧೀಶರಿಗೆ ಒಂದು ಕ್ಷಣ ಏನ್ ಹೇಳ್ಬೇಕಂದೇ ತೋಚ್ಲಿಲ್ಲ. ನಂತರ ಮಮ್ಮ ಹೇಳಿದ್ರು, ನೀವು ನನ್ನಲ್ಲಿಯೇ ಗೀತೆಯನ್ನು ನೋಡಬಹುದು. ಅದ್ಭುತ. ಇದರ ಅರ್ಥ ಏನು? ಇದು ಕೇವಲ ಧೈರ್ಯದ ಮಾತಾಗಿತ್ತಾ? ಇಲ್ಲ, ಇದು ಕೇವಲ ಧೈರ್ಯವಲ್ಲ, ಇದು ಆತ್ಮವಿಶ್ವಾಸದ ಪರಾಕಾಷ್ಠೆ. ಅದರ ಅರ್ಥ, ನಾನು ಗೀತೆಯ ಶ್ಲೋಕಗಳನ್ನು ಬಾಯ್ಪಾಠ ಮಾಡುವವಳಲ್ಲ, ನಾನು ಅದರ ಜ್ಞಾನವನ್ನೇ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಜೀವಂತ ಸ್ವರೂಪವಾಗಿದ್ದೇನೆ. ಓ. ಅವರ ಆ ನಿರ್ಭಯತೆ ಮತ್ತು ಸ್ಥಿರತೆ ಅವರು ಅಭ್ಯಾಸ ಮಾಡುತ್ತಿದ್ದ ಆತ್ಮ ಅಭಿಮಾನಿ ಸ್ಥಿತಿಯ ನೇರ ಫಲವಾಗಿತ್ತು. ಆದ್ರೂ ವಿರೋಧ ನಿಲ್ಲಲಿಲ್ಲ. ಮತ್ತು ಅತ್ಯಂತ ಆಶ್ಚರ್ಯಕರವಾದ ವಿರೋಧ ಬಂದಿದ್ದು ಅಂದಿನ ಕಾಲದ ಗೌರವಾನ್ವಿತ ಸಂತ ಸಾಧು ಟಿ.ಎಲ್. ವಾಸ್ವಾನಿ ಅವರಿಂದ. ಹೌದು, ಇದು ಬಹಳ ವಿಚಿತ್ರವಾದ ಘಟನೆ. ಇದು ನನಗೆ ಅರ್ಥವಾಗದ ಒಂದು ವಿಷಯ. ಮೂಲಗಳ ಪ್ರಕಾರ ಅವರು ಮೊದಲು ಮಂಡಳಿಯ ಕನ್ಯರನ್ನು ಭೇಟಿಯಾಗಿ ಅವರ ಜ್ಞಾನ ಮತ್ತು ಪವಿತ್ರತೆಯಿಂದ ಬಹಳ ಪ್ರಭಾವಿತರಾಗಿದ್ದರಂತೆ, ಆಶ್ರಮವನ್ನು ಹೊಗಳಿದ್ದರಂತೆ. ಆದರೆ ಅದೇ ಸಾಧು ವಾಸ್ವಾನಿ ಅವರು ಓಂ ಮಂಡಳಿಯ ವಿರುದ್ಧ ಒಂದು ದೊಡ್ಡ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದರು. ಯಾಕೆ? ಇದು ವೈಯಕ್ತಿಕ ಅನುಭವ ಮತ್ತು ಸಾರ್ವಜನಿಕ ಒತ್ತಡದ ನಡುವಿನ ಸಂಘರ್ಷವನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ವೈಯಕ್ತಿಕವಾಗಿ ಅವರಿಗೆ ಸತ್ಯ ಗೊತ್ತಿದ್ರೂ ತಮ್ಮ ಸಮುದಾಯದ ಒತ್ತಡಕ್ಕೆ, ಜನರ ಭಾವನೆಗಳಿಗೆ ಮಣಿಯಬೇಕಾದ ಪರಿಸ್ಥಿತಿ ಅವರಿಗೆ ಬಂದಿರಬಹುದು. ಅಂದ್ರೆ ಸೋಷಿಯಲ್ ಪ್ರೆಷರ್. ಹೌದು. ಸತ್ಯ ಗೊತ್ತಿದ್ರೂ ಕೆಲವೊಮ್ಮೆ ಸಾಮಾಜಿಕ ಒತ್ತಡ ಹೇಗೆ ನಮ್ಮನ್ನು ಬದಲಾಯಿಸಬಹುದು ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಈ ಪ್ರತಿಭಟನೆಯ ಪರಿಣಾಮ ಏನಾಯಿತು? ಪರಿಣಾಮ ಬಹಳ ಕೆಟ್ಟದಾಗಿತ್ತು. ಸರ್ಕಾರ ನೇಮಿಸಿದ ಒಂದು ನ್ಯಾಯಮಂಡಳಿ ಓಂ ಮಂಡಳಿಯ ವಾದವನ್ನು ಸರಿಯಾಗಿ ಕೇಳಿಸಿಕೊಳ್ಳದೆ ಏಕಪಕ್ಷೀಯವಾಗಿ ತೀರ್ಪು ನೀಡಿತು. ಓ ನೋ. ಓಂ ನಿವಾಸ್ ಕಟ್ಟಡಕ್ಕೆ ಬೀಗ ಹಾಕಬೇಕು ಮತ್ತು ಎಲ್ಲಾ ಸದಸ್ಯರನ್ನು ಬೇರೆ ಬೇರೆ ಮಾಡಬೇಕು ಅಂತ ಆದೇಶಿಸಿತು. ಇದು ಮಂಡಳಿಗೆ ಬಿದ್ದ ಅತಿದೊಡ್ಡ ಆಘಾತ. ಅವರ ಮನೆಯನ್ನೇ, ಅವರ ಕೇಂದ್ರವನ್ನೇ ಅವರಿಂದ ಕಸಿದುಕೊಳ್ಳಲಾಯಿತು. ಹಾಗಾದ್ರೆ ಸಂಸ್ಥೆಯ ಕಟ್ಟಡಕ್ಕೆ ಬೀಗ ಹಾಕಿದ್ಮೇಲೆ ಎಲ್ಲವೂ ಮುಗಿದುಹೋಯ್ತಾ? ಇಲ್ಲ, ಅಲ್ಲೇ ಕಥೆಯ ಅಸಲಿ ತಿರುವುರಿಯೋದು.
ಕಟ್ಟಡಕ್ಕೆ ಬೀಗ ಹಾಕಿದ್ರು, ಆದ್ರೆ ಅವರ ನಂಬಿಕೆಗೆ ಬೀಗ ಹಾಕಲು ಸಾಧ್ಯವಾಗಲಿಲ್ಲ. ಇಲ್ಲಿಯೇ ಅವರ ಆಂತರಿಕ ನಂಬಿಕೆಯ ಶಕ್ತಿ ಹೊರಬಂದಿದ್ದು. ಮರ್ಜಿವಾ ಅಂದ್ರೆ ಜೀವಂತವಾಗಿ ಸಾಯುವುದು ಎಂಬ ಅವರ ಒಂದು ಪರಿಕಲ್ಪನೆ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಮರ್ಜೀವ ಅಂದ್ರೆ ಜೀವಂತವಾಗಿ ಸಾಯುವುದು ಅಂದ್ರೆ? ಇದರರ್ಥ ದೈಹಿಕ ಸಾವು ಅಲ್ಲ, ಇದೊಂದು ರೂಪಕ. ಓಕೆ. ತಮ್ಮ ಹಳೆಯ ಗುರುತು, ಹಳೆಯ ಹೆಸರು, ಸಾಂಸಾರಿಕ ಸಂಬಂಧಗಳು ಮತ್ತು ನಾನು ಎಂಬ ಅಹಂಕಾರವನ್ನು ಸಂಪೂರ್ಣವಾಗಿ ತ್ಯಜಿಸಿ ಒಂದು ಹೊಸ ಆಧ್ಯಾತ್ಮಿಕ ಗುರುತಿನಲ್ಲಿ ಮರುಜನ್ಮ ಪಡೆಯುವುದು. ಇದನ್ನ ಒಂದು ರೀತಿ ರೀಬೂಟ್ ಮಾಡೋ ತರನಾ? ಅದಕ್ಕಿಂತ ಹೆಚ್ಚು. ಇದನ್ನ ಹೀಗ್ ಹೇಳಬಹುದು. ಅವರ ಜೀವನ ಒಂದು ಫೇಲ್ ಆದ ಸ್ಟಾರ್ಟಪ್ ಕಂಪನಿ ಅಂತ ಭಾವಿಸಿ, ಹಳೆಯ ಬಿಸ್ನೆಸ್ ಮಾಡೆಲ್ ಅನ್ನು ಬಿಟ್ಟು, ಹಳೆಯ ಗುರುತಿನ ಮೇಲೆ ಆಧ್ಯಾತ್ಮಿಕ ದಿವಾಳಿತನವನ್ನು ಘೋಷಿಸಿ. ಆಧ್ಯಾತ್ಮಿಕ ದಿವಾಳಿತನ. ವಾವ್, ಇದು ಆ ಪರಿಕಲ್ಪನೆಗೆ ಒಂದು ಹೊಸ ಆಯಾಮವನ್ನೇ ಕೊಡುತ್ತೆ. ಹೌದು. ಹಳೆಯ ಎಲ್ಲಾ ಭಾವನಾತ್ಮಕ ಆಸ್ತಿಗಳನ್ನು ಮಾರಿ ಒಬ್ಬ ಹೊಸ ಸಿಇಒ ಅಂದ್ರೆ ಪರಮಾತ್ಮನ ಮಾರ್ಗದರ್ಶನದಲ್ಲಿ ಒಂದು ಸಂಪೂರ್ಣ ಹೊಸ ಮಿಷನ್ನೊಂದಿಗೆ ತಮ್ಮ ಜೀವನವನ್ನು ರೀಲಾಂಚ್ ಮಾಡುವುದು. ಇದೇ ಮರ್ಜಿವ. ಅದ್ಭುತ. ಈ ಸ್ಥಿತಿಯನ್ನ ತಲುಪಲು ಅವರು ಕಠಿಣವಾದ ಶಿಸ್ತನ್ನು ಪಾಲಿಸ್ತಿದ್ರು ಅಂತ ಮೂಲಗಳಲ್ಲಿ ಹೇಳಲಾಗಿದೆ. ಹೌದು. ಮಾತಿನ ಮೇಲೆ ಸಂಪೂರ್ಣ ಹಿಡಿತ, ಕೆಟ್ಟದ್ದನ್ನು ನೋಡದಿರುವುದು, ಕೇಳದಿರುವುದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆಲೋಚನೆಗಳ ಶುದ್ಧತೆ ಅಂದ್ರೆ ಸಂಕಲ್ಪ ಶುದ್ಧಿ. ಇಲ್ಲಿಯೇ ನಾವು ಮೊದಲು ಚರ್ಚಿಸಿದ ಸಾಕ್ಷಿಭಾವಕ್ಕೆ ಲಿಂಕ್ ಸಿಗೋದು. ಹೇಗೆ? ಸಂಕಲ್ಪ ಶುದ್ಧಿಗೂ ಸಾಕ್ಷಿಭಾವಕ್ಕೂ ಏನು ಸಂಬಂಧ? ಸಂಬಂಧ ಇದೆ. ಮನಸ್ಸಿನಲ್ಲಿ ಒಂದು ನೆಗೆಟಿವ್ ಅಥವಾ ವ್ಯರ್ಥ ಆಲೋಚನೆ ಹುಟ್ಟಿದ ತಕ್ಷಣ ಅದೊಂದು ಸಣ್ಣ ಕಿಡಿ ಇದ್ದ ಹಾಗೆ. ಆ ಕಿಡಿಯನ್ನ ಅಲ್ಲೇ ನಂದಿಸ್ಬಿಟ್ರೆ ಅದು ಭಾವನೆಗಳ ಕಾಳ್ಗಿಚ್ಚಾಗಿ ಹರಡೋದಿಲ್ಲ. ಸರಿ. ಇದೇ ಸಂಕಲ್ಪ ಶುದ್ಧಿ. ಈ ಅಭ್ಯಾಸದಿಂದಲೇ ಹೊರಗಿನಿಂದ ಎಷ್ಟೇ ದೊಡ್ಡ ದಾಳಿಯಾದರೂ ಅವರ ಮನಸ್ಸಿನೊಳಗೆ ಭಾವನಾತ್ಮಕ ಪ್ರತಿಕ್ರಿಯೆಯ ಬೆಂಕಿ ಹೊತ್ತಿಕೊಳ್ಳುತ್ತಿರಲಿಲ್ಲ. ಆಗ ಸಹಜವಾಗಿಯೇ ಅವರು ಸಾಕ್ಷಿಯಾಗಿ ಉಳಿಯಲು ಸಾಧ್ಯವಾಗುತ್ತಿತ್ತು. ಒಂದು ರೀತಿಯ ಆಧ್ಯಾತ್ಮಿಕ ಫೈರ್ ಪ್ರಿವೆನ್ಷನ್ ಇದ್ದಾಗೆ. ಖಂಡಿತ. ಈ ಎಲ್ಲ ಬಿಕ್ಕಟ್ಟುಗಳ ನಡುವೆ ಬ್ರಹ್ಮಬಾಬಾ ಅವರ ನಾಯಕತ್ವ ಹೇಗೆ ಹೊರಹೊಮ್ಮಿತು? ಈ ಅಗ್ನಿಪರೀಕ್ಷೆಯ ಸಮಯದಲ್ಲಿ ಅವರ ಯಾವ ನಾಯಕತ್ವದ ಗುಣಗಳು ಸ್ಪಷ್ಟವಾಗಿ ಕಾಣಿಸ್ತವೆ? 4 ಪ್ರಮುಖ ಗುಣಗಳು ಕಾಣಿಸ್ತವೆ. ಮೊದಲನೆಯದು ಅವರ ಅಚಲ ಮತ್ತು ನಿಶ್ಚಿಂತ ಸ್ವರೂಪ. ಎಷ್ಟೇ ದೊಡ್ಡ ಬಿರುಗಾಳಿಗಳು ಬಂದ್ರೂ ಅವರು ಸಾಗರದಂತೆ ಶಾಂತವಾಗಿದ್ರು. ನಡೆಯುತ್ತಿರುವ ಎಲ್ಲವೂ ನಾಟಕದ ಒಂದು ದೃಶ್ಯ ಮತ್ತು ಅದರ ಕೊನೆಯಲ್ಲಿ ಎಲ್ಲವೂ ಒಳ್ಳೇದೇ ಆಗುತ್ತದೆ ಎಂಬ ದೃಢನಂಬಿಕೆಯವರಲ್ಲಿತ್ತು. ಹೌದು. ಆ ಸ್ಥಿರತೆ ಇಡೀ ಸಂಘಟನೆಗೆ ಧೈರ್ಯ ಕೊಟ್ಟಿರುತ್ತಲ್ವಾ? ಖಂಡಿತ. ಎರಡನೆಯದಾಗಿ ಅವರು ಮಹಾನ್ ಪ್ರೇರಣೆಯ ಮೂಲವಾಗಿದ್ರು. ಅವರು ಕೇವಲ ಉಪದೇಶ ನೀಡ್ಲೀಗ, ತಮ್ಮ ತ್ಯಾಗ, ಸಹನೆ ಮತ್ತು ಸ್ಥಿರತೆಯ ಮೂಲಕ ತಾವೇ ಒಂದು ಉದಾಹರಣೆಯಾಡಿ ನಿಂತ್ರು. ಲೀಡಿಂಗ್ ಬೈ ಎಕ್ಸಾಂಪಲ್. ಹೌದು. ಸೇನಾಪತಿಯೇ ಸ್ಥಿರವಾಗಿದ್ದಾಗ ಸೈನಿಕರಿಗೆ ಸಹಜವಾಗಿಯೇ ಧೈರ್ಯ ಬರುತ್ತದೆ. ಅವರ ತ್ಯಾಗದ ಬಗ್ಗೆಯೂ ಸಾಕಷ್ಟು ಉಲ್ಲೇಖಗಳಿವೆ. ಹೌದು. ಅದೇ ಮೂರನೇ ಗುಣ. ಅವರು ಸಂಪೂರ್ಣ ತ್ಯಾಗಮೂರ್ತಿ. ತಮ್ಮ ಸಂಪತ್ತು, ಸಮಯ, ಗೌರವ, ತಮ್ಮ ಇಡೀ ಜೀವನವನ್ನೇ ಈಶ್ವರಿಯ ಸೇವೆಗೆ ಸಮರ್ಪಿಸಿದ್ರು. ಎಲ್ಲವನ್ನೂ ತ್ಯಜಿಸಿದಾಗ ಕಳೆದುಕೊಳ್ಳದು ಏನೂ ಉಳಿಯುವುದಿಲ್ಲ. ಆಗ ಮನುಷ್ಯ ನಿರ್ಭಯನಾಗುತ್ತಾನೆ. ಸರಿ. ಇನ್ನು ನಾಲ್ಕನೇದಾಗಿ, ವಿರೋಧಿಗಳು ಅವರನ್ನು ಹೀಯಾಳಿಸಲು ಬಳಸುತ್ತಿದ್ದ ಪದದಲ್ಲೇ ಅವರ ಶಕ್ತಿಯ ರಹಸ್ಯ ಅಡಗಿದೆ. ಅಂದ್ರೆ ಅವರು ನಿಜವಾಗಿಯೂ ಒಬ್ಬ ಆಧ್ಯಾತ್ಮಿಕ ಜಾದೂಗಾರರಾಗಿದ್ರು. ಇದು ಬಹಳ ಆಸಕ್ತಿದಾಯಕವಾಗಿದೆ. ವಿರೋಧಿಗಳು ಜಾದೂಗಾರ ಅಂತ ಅವಮಾನಿಸಲು ಬಳಸುತ್ತಿದ್ರು. ಆದರೆ ನೀವು ಅದನ್ನೇ ಒಂದು ಗುಣ ಅಂತ ಹೇಳ್ತಿದ್ದೀರಿ. ಹೌದು. ಯಾಕಂದ್ರೆ ಅವರ ಜಾದೂ ಎಂದ್ರೆ ಈಶ್ವರೀಯ ಜ್ಞಾನ ಮತ್ತು ಯೋಗ. ಆ ಜಾದೂವಿನಿಂದ ಅವರು ವಿಕಾರಗಳಿಂದ ತುಂಬಿದ್ದ ಸಾಮಾನ್ಯ ಮನುಷ್ಯರನ್ನು ದೇವತೆಗಳಂತೆ ಪರಿವರ್ತಿಸಿದ್ರು. ಸಾಧಾರಣ ಗೃಹಿಣಿಯರು ಮತ್ತು ಕನ್ಯೆಯರು ದೊಡ್ಡ ದೊಡ್ಡ ಪರೀಕ್ಷೆಗಳನ್ನ ಒಂದು ಆಟದ ಹಾಗೆ ದಾಟಿದ್ರು. ಇದು ಯಾವುದೇ ಲೌಕಿಕ ಜಾದೂವಿಗಿಂತ ಕಡಿಮೆ ಇರಲಿಲ್ಲ. ನಿಜ. ಮತ್ತು ಅವರ ಯಶಸ್ಸಿನ ಇನ್ನೊಂದು ದೊಡ್ಡ ಕಾರಣ, ಎಲ್ಲವನ್ನೂ ಮಾಡಿಸುವನು ಪರಮಾತ್ಮ, ಕರಾನವಹಾರ್ ಎಂಬ ನಂಬಿಕೆ. ಇದು ಅವರನ್ನು ಫಲಿತಾಂಶದ ಚಿಂತೆಯಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಿತ್ತು. ಅದ್ಭುತ. ಒಟ್ಟಿನಲ್ಲಿ ಈ ಇಡೀ ಕಥೆಯನ್ನ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಪರೀಕ್ಷೆಗಳು, ವಿರೋಧಗಳು ಬರೋದು ಸಹಜ. ಹೌದು. ಆದರೆ ಓಂ ಮಂಡಳಿಯ ಕಥೆ ಸಾಬೀತುಪಡಿಸೋದೇನೆಂದ್ರೆ, ಆ ಪರೀಕ್ಷೆಗಳು ನಂಬಿಕೆಯನ್ನು ದುರ್ಬಲಗೊಳಿಸುವ ಬದಲು ಅದನ್ನು ಇನ್ನಷ್ಟು ಬಲಪಡಿಸುತ್ತವೆ. ಅವರ ನಂಬಿಕೆಯ ಅಡಿಪಾಯವನ್ನು ಇನ್ನಷ್ಟು ಗಟ್ಟಿ ಮಾಡಿದವು. ಖಂಡಿತ. ಮತ್ತು ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಆಳವಾದ ವಿಚಾರವನ್ನು ಬಿಟ್ಟು ಹೋಗೋಣ. ಹೇಳಿ. ಅಂದಿನ ಕಾಲದಲ್ಲಿ ಓಂ ಮಂಡಳಿಯ ವಿರೋಧಿಗಳು ಹೊರಗಿದ್ರು,
ಮತ್ತು ಸ್ಪಷ್ಟವಾಗಿ ಕಾಣಿಸ್ತಿದ್ರು ಜನರ ಗುಂಪು, ಪತ್ರಿಕೆಗಳು, ಕೋರ್ಟ್ ಕೇಸ್ಗಳು. ಹೌದು. ಆದರೆ ಇಂದಿನ ಕಾಲದಲ್ಲಿ ನಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನು ವಿರೋಧಿಸುವ ಶಕ್ತಿಗಳು ಬಹಳ ಸೂಕ್ಷ್ಮವಾಗಿವೆ ಮತ್ತು ಅವು ನಮ್ಮೊಳಗೇ ಇವೆ. ನಮ್ಮೊಳಗಿವೆ ಅಂದ್ರೆ? ಯಾವ ರೀತಿ? ಉದಾಹರಣೆಗೆ, ನಮ್ಮ ಮನಸ್ಸಿನಲ್ಲೇ ಏಳುವ ವ್ಯರ್ಥ ಆಲೋಚನೆಗಳ ಬಿರುಗಾಳಿ, ನಮ್ಮ ಹಳೆಯ ಕೆಟ್ಟ ಸಂಸ್ಕಾರಗಳು, ಕೋಪ, ಅಸೂಯೆ, ಮಾಯೆಯ ಆಕರ್ಷಣೆಗಳು. ಇವೆಲ್ಲವೂ ಇಂದಿನ ಆಂತರಿಕ ವಿರೋಧಿಗಳು. ಸರಿ. ಯುದ್ಧದ ಮೈದಾನ ಅಂದ್ರೆ ಯುದ್ಧ ಭೂಮಿ ಈಗ ಹೊರಗಿನಿಂದ ನಮ್ಮ ಒಳಗೆ ಶಿಫ್ಟ್ ಆದಿದೆ. ಆಗಿನ ಯುದ್ಧ ಭೌತಿಕವಾಗಿತ್ತು, ಈಗಿನ ಯುದ್ಧ ಮಾನಸಿಕ ಮತ್ತು ಸೂಕ್ಷ್ಮವಾಗಿದೆ. ಪ್ರಶ್ನೆ ಏನೆಂದರೆ, ಈ ಸೂಕ್ಷ್ಮ ಆಂತರಿಕ ವಿರೋಧಿಗಳ ವಿರುದ್ಧ ನಾವು ನಮ್ಮ ಪವಿತ್ರತೆ ಮತ್ತು ಆತ್ಮಿಕ ಸ್ಥಿತಿಯನ್ನು ಹೇಗೆ ರಕ್ಷಿಸಿಕೊಳ್ಳುತ್ತೇವೆ? ಹೌದು. ನಮ್ಮದೇ ಜೀವನದ ನಾಟಕದ ಪ್ರತಿಯೊಂದು ದೃಶ್ಯದಲ್ಲೂ ಬ್ರಹ್ಮಬಾಬಾ ಅವರಂತೆ ನಾವು ಸಾಕ್ಷೀಭಾವವನ್ನು ಹೇಗೆ ಅಳವಡಿಸಿಕೊಳ್ಳಬಹುದು? ಈ ಬಗ್ಗೆ ಚಿಂತನೆ ನಡೆಸಬೇಕಿದೆ.